ಗಿರೀಶ, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ? ಏನಾದ್ರೂ ಗುಡ್ ನ್ಯೂಸ್? ನೀವು ದೊಡ್ಡ ಮನ್ಸು ಮಾಡಿದ್ರೆ ಆಗತ್ತೆ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ನಿಮ್ಮ ಹತ್ರ ಮುಖ್ಯವಾದ ವಿಷಯ ಹೇಳಕ್ ಬಂದೆ ಅಂತಂದಷ್ಟೇ. ಹಾಗಾದ್ರೆ ಮದ್ವೆ ಸೆಟ್ ಆಗಿದೆ ಅಂತ ಆಯ್ತು. ನೀವು ದೊಡ್ಡ ಮನ್ಸು ಮಾಡಿ ಒಂದು ಮದುವೆ ಮಾಡಿಸಿದ್ರೆ ಅನುಕೂಲ ನನಗೆ. ನಾನ್ ಹೇಗೂ ಮದ್ವೆ ಮಾಡ್ಸೋದಕ್ಕಾಗತ್ತೆ? ಅಟ್ಲೀಸ್ಟ್ ನೀನ್ ಯಾವ್ದಾದ್ರು ಹುಡುಗಿನ ಹುಡ್ಕೊಂಡಿದ್ರೆ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತಿದ್ದೆ. ಏನೋ ಬೇಕ್ರಿ ಗಿರೀಶ, ಏನ್ ಸಮಾಚಾರ? ಮೇಡಮ್ ಹತ್ರ ಮಾತಾಡೋಕ್ ಬಂದ, ಮಾತಾಡ್ಬೇಡಪ್ಪ. ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ನನ್ಗೊಂದು ಮದುವೆ ಮಾಡಿಸಿದ್ರೆ ಅನುಕೂಲ ಆಗ್ತಿತ್ತು. ಮದ್ವೆ ಆಗ್ತಾ ಇರ್ಬೇಕು, ಗಟ್ಟಿ ಮೇಳ ತಟ್ತಾ ಇರ್ಬೇಕು, ಅಂದ್ರೆ ಮತ್ತೆ ಒಳಗ್ತಾನೆ ಇರ್ಬೇಕು. ನಿನ್ನ ತಲೆಯಲ್ಲಿ ಮದ್ವೆ ವಿಷಯ ಬಿಟ್ಟು ಬೇರೆ ಏನಿಲ್ವಾ? ಅಣ್ಣ ಹಂಗಲ್ಲ ಅಣ್ಣ, ಒಂದು ಮದುವೆ ಮಾಡಿಸಿದ್ರೆ ಪುಣ್ಯ ಬರ್ತಿತ್ತು. ನನ್ನ ಮದುವೆ ಆದ್ರೆ ನಿಮ್ಮ ಮದುವೆ ಆದಂಗಣ. ನನ್ನ ಹೆಂಡತಿ ಮುಂದೆನೆ ಇಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ರೆ ನಾನು ಸುಮ್ಮನಿರಲ್ಲ. ಅಣ್ಣ, ನಾನು ಗಂಡ್ಸಾಗಿ ಹುಟ್ಟಾಗ್ಲಿಂದ ತುಂಬಾ ಹುಡುಗಿರಿಂದ ಅಲ್ದಿದ್ದೀನಿ. ಅದು ಏನ್ ಮಾಡೋದು, ಯಾವ್ದು ವರ್ಕೌಟ್ ಆಗಿಲ್ಲ. ಈಗ ತಾನೇ ಯಾವ್ದೋ ಒಂದು ವರ್ಕೌಟ್ ಆಗಿದೆ, ತಕರಾರಿದೆ, ಬಂದು ಸಾಲು ಮಾಡ್ಕೊಡಿ ಅಣ್ಣ. ಅಲ್ಲೇನೋ ಮಾತಾಡ್ತಿದ್ಯಾ? ಕಮ್ಮಿಯನ್ ಏನಕ್ಕ? ಗಿರೀಶ, ನೀನ್ ಹಬಿ ಹತ್ರ ಗೋಗರ್ದ್ರೆ ಏನ್ ಬಂತು ಭಾಗ್ಯ? ನೀನ್ ಆಡ್ಬೇಕಾಗಿರೋದು ಅಲ್ಲಲ್ಲ, ಇಲ್ಲಿ. ಇಡೀ ಮನೆನ ಕಣ್ಣೀರಿನಲ್ಲಿ ತುಂಬಿಸ್ಬೋದು, ಅಷ್ಟಿದೆ. ಹಾಗಂತ ಇಲ್ಲಿ ಟ್ಯಾಪ್ ಗೀಪ್ ಓಪನ್ ಮಾಡ್ಬಿಟ್ಟೆ, ಹುಷಾರ್. ಅವೆಲ್ಲ ಗೊತ್ತಿಲ್ಲ. ಈಗ ನೀವಿಬ್ರು ಸೇರ್ಕೊಂಡು ನಂಗೆ ಮದುವೆ ಮಾಡಿಸ್ಲೇಬೇಕು. ನೀನಾಗಿ ನೀನೇ ಹುಡುಗಿನ ನೋಡ್ಕೊಂಡಿದ್ಯಾ ಅಂದ್ಮೇಲೆ ಮದುವೆ ಮಾಡಿಸಿದ್ರೆ ಆಯ್ತು ಬೇಡ. ಹೈಟು, ವೇಟು, ಸೈಜು ಇದನ್ನೆಲ್ಲ ನೀನ್ ಡೀಟೇಲ್ಸ್ ಹೇಳ್ಬೇಕಾಗತ್ತೆ. ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ, ಹೋಗಿ ಬರೋಣ. ಕತೆನ ಹೇಳ್ತೀನಿ ಅಂದ್ರೆ ಸಾಕು, ಕೇಳೋದಕ್ಕೆ ನಮ್ಮ ಮನೇಲಿ ಕಮಂಗಿಗಳ ತರ ಓಡ್ ಬರ್ತವೆ. ಗಿರೀಶ ಯಾವ್ದೋ ಫ್ಲಾಶ್ ಬ್ಯಾಕ್ ಅಲ್ಲಿ ಕತೆ ಹೇಳ್ತಾರಂತೆ, ಹೇಳ್ರಪ್ಪ ಅನ್ನಿ. ಇದುವರೆಗೂ ನಮ್ಮ ಮನೆ ಕತೆ ಹೇಳೋದಕ್ಕೆ ಯಾರು ಬಲ್ತಾನೇ ಇಲ್ಲ. ಬೇಜಾರಾಗೋಗಿತ್ತು, ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನನ್ನ ಪಾಡಿಗೆ ನನ್ನ ಬೇಕರಿನಲ್ಲಿ ಕೆಲಸ ಮಾಡ್ತಿದ್ನ, ಅಲ್ಲಿ ಒಬ್ಳು ಸುಂದರವಾದ ತರುಣಿ ಬಂದ್ಲು, ಸ್ನೇಹ ಅಂತ. ಆಮೇಲೆ ಏನಾಮೇಲೆ ಅಲ್ಲಿ ನೋಡಿ. ಸುಮ್ಮನೆ ಪೋಸ್ ಕೊಟ್ಟು ನಿಂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಕಣ. ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಲ್ಲೆಲ್ಲ ಇಷ್ಟೊಂದು ಧೂಳಿದೆ, ಅದೆಲ್ಲ ಒರೆಸ್ಬೇಕು. ನೊಣಗಳು ಬಂದಾಗ ನೋಡ್ಕೋಬೇಕು. ನೊಣಗಳು ಬಂದ್ರೆ ಗಿರಾಕಿ ಯಾರು ಬರೋದಿಲ್ಲ. ಇನ್ನ ಬಡ್ಕೊಂಡು ಸಾಯ್ಬೇಕು ನಿನ್ನ ಹತ್ರ. ಇನ್ನಂತ ನಿಡ್ಕೊಂಡಿದ್ದು ನೋಡು, ನನಗ್ ಬುದ್ಧಿ ಇಲ್ಲ. ಕೆಲಸ ನೋಡು, ಕೆಲಸ 5 ನಿಮಿಷ ಬರ್ತೀನಿ. ತಿಂಡಿ ಪೂತಿ ಬಂದೇ ಬಿಟ್ಟು. ಬಿಸಿ ಬಿಸಿ ಏನಿದೆ? ನಾನೇ ಇದ್ದೀನಿ. ನನಗೆ ಬಿಸ್ಕೆಟ್ ಬೇಕಾಗಿತ್ತು. ನನಗೆ ಗೊತ್ತು ನೀವು ಬರೋದೇ ಬಿಸ್ಕೆಟ್ ತಿನ್ನಕ್ಕೆ ಅಂತ. ಇರಿ ತಂದೆ. ಎಷ್ಟೊಂದು ಬಿಸಿ ಆಗಿದೆ. ತಾನೇ ಬಿಸಿ ಬಿಸಿ ಎಪ್ಸಿದ್ದು. ಇವತ್ತು ತುಂಬಾ ಜಾಸ್ತಿ ಕೊಡ್ತಿದ್ದೀರಾ? ನನ್ನ ಕಡೆಯಿಂದ 1, 2, 3, 4 ಎಕ್ಸ್ಟ್ರಾ. ಎಕ್ಸ್ಟ್ರಾ ಕೊಡ್ತೀರಿ ಅಂತಾನೆ ನಿಮ್ ಬೇಕರಿಗೆ ಬರೋದು. ಬರ್ತೀರಂತ ನಾನೇ 2 ಎಕ್ಸ್ಟ್ರಾ ಹಾಕೋದು. ನೀವಂದ್ರೆ ನಂಗೆ ತುಂಬಾ ಸಂತೋಷ. ನೀವು ಅಂದ್ರೆ ನನಗೆ ಮತ್ತೊಂಥರ ಸಂತೋಷ. ಹೇಳ್ಕೊಳಕ್ಕೆ ನಮ್ಮಪ್ಪ ದೊಡ್ಡ ಶ್ರೀಮಂತ, ಪಾಕೆಟ್ ಮನಿನೇ ಕೊಡಲ್ಲ ಅಂತಾರೆ. ಅಯ್ಯೋ, ಅದಕ್ಕೆ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ದುಡ್ಡಿದ್ರೆ ಕೊಡಿ, ಇಲ್ಲಾಂದ್ರೆ ಮುಂದಿನ ಸಲ ಬರ್ತಿರಲ್ಲ ಅವಾಗ ಕೊಟ್ರ ಆಯ್ತು. ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ, ನನಗೆ ಒಂದ್ಸತಿನೂ ಮದ್ವೆನೇ ಆಗಿಲ್ಲ. ನಮ್ಮಪ್ಪ ಯಾರೋ ಬಂಗ್ಲೆ ಶ್ರೀಮಂತರನ್ನ ನೋಡ್ತಾ ಇದ್ದಾರೆ. ಅವ್ರಿಗೆ 3 ಬಂಗ್ಲೆ ಇದೆಯಂತೆ, 4 ಕಾರ್ ಇದೆಯಂತೆ. ಅಲ್ಲ, ಬಿಲ್ಡಿಂಗ್ ಕಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ? ಬೆಡ್ರೂಮ್ ಮುಖ್ಯ. ಸಿಂಗಲ್ ಬೆಡ್ ಇದ್ರೆ ಸಾಕಪ್ಪ. ಹೇಳ್ತಾ ಇದ್ರೆ ನಮ್ಗೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ? ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಬಾರ್ದು, ಹೊಟ್ಟೆ ತುಂಬಾ ತಿನ್ಬೇಕು, ಎಂಜಾಯ್ ಮಾಡ್ಬೇಕು. ನನ್ನ ಉದ್ದೇಶನೂ ಅದೇ. ಅದಕ್ಕೆ ನಿಮ್ಮಂತ ಸುಂದರಿಯರು ಯಾರೇ ಬಂದ್ರು 1 ತಗೊಂಡ್ರೆ ನಾನು ಫ್ರೀ ಕೊಟ್ಬಿಡೋದು. ಇಲ್ಲಪ್ಪ, ನಿಮಗ್ ಮಾತ್ರ. ನಿಮ್ಮಂತ ಸುಂದರಿಯರು ಬೇರೆ ಯಾರು ಇಲ್ಲ. ಎಕ್ಸ್ಟ್ರಾ ಬಿಸ್ಕೆಟ್ ಕೊಟ್ಟು ಲೈನ್ ಹೊಡಿತಿದ್ಯೇನೋ? ದಿನ ಬಂದು ನನ್ನ ಬೇಕ್ರಿ ತಿಂತೀರಲ್ಲ, ನೀವು ಯಾವಾಗ ಬರ್ತೀರೋ ಅಂತ ನಾನು ಕಾಯ್ತಾ ಇರ್ತೀನಿ. ನೀವು ಬಂದು ನಮ್ಮ ಬೇಕ್ರಿ ಒಳಗೆ ಕಾಲು ಇಟ್ಟ ತಕ್ಷಣ ನನ್ನ ಹೃದಯ ಓವನಲ್ಲಿ ಇಟ್ಟಿರೋ ಬ್ರೆಡ್ ತರ ಉಬ್ಬೋಗ್ಬಿಡುತ್ತೆ. ಬಿಸಿ ಬಿಸಿ ಟ್ರೇನಲ್ಲಿ ಇಟ್ಟಿರೋ ಬಿಸ್ಕೆಟ್ ತರ ಗರ್ಗರಿ ಆಗೋಗುತ್ತೆ. ನಮ್ಮ ಯಜಮಾನ ಪ್ರಭುದೇವ ಇದನ್ನಲ್ಲ, ಅವನ ತಲೆ ತರ ನನ್ನ ತಲೆನೂ ತಿಕ್ಕಲಾಗ್ಬಿಡುತ್ತೆ. ನೀವು ಬರ್ತಾನೆ ಇರಬೇಕು, ತಿಂತಾನೆ ಇರಬೇಕು. ಹ್ಞೂ ಅಂದ್ರೆ ನಮ್ಮ ಬೇಕ್ರಿಗಾರ ಎಲ್ಲ ಐಟಮ್ಸ್ನ ನಾನೇ ನಿಮಗೆ ತಿನ್ನಿಸ್ಬಿಡ್ತೀನಿ. ಎಷ್ಟಾಯ್ತು? ನೀವು ಕೊಟ್ಟಷ್ಟು ನಾನು ತಗೊಂಡಷ್ಟು. ಆಮೇಲೆ ನಿಮ್ ಬಾಸ್ ಪ್ರಭುದೇವ ಬೈಯಲ್ವಾ? ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರ? ನನ್ನ ಸಂಬಳದಲ್ಲಿ ಕಟ್ ಮಾಡ್ಕತಾನ ಅಷ್ಟೇ. ಆದ್ರೆ ನಾನ್ ನಿಮಗೆ ಕೊಡ್ಸಿದ ಖುಷಿ ಯಾರ ಕಿತ್ಕೊಳಕ್ಕಾಗತ್ತಾ? ದೊಡ್ಡ ಮನ್ಸು ನಿಮ್ದು.
ನಿಮಗೋಸ್ಕರ ಸ್ಪೆಷಲ್ ಬಾದಾಮಿ ಹಾಲು ತಂದುಬಿಡ್ತೀನಿ. ಬಿಸಿ ಬಿಸಿ ಬಾದಾಮಿ ಹಾಲು ರೆಡಿ. ಹಾಳು ಮಾಡ್ಬಿಟ್ಟಿಯಲ್ಲೋ. ಅದು ನಾನು ಬಾದಾಮಿ ಹಾಲು ನಿಮ್ಗೆ ಕೊಡಕ್ ಬಂದ ನಿಮ್ಮ ಕೈ ಹಂಗೆ ನನ್ನ ಕೈಗೆ ಟಚ್ ಆಗ್ಬಿಟ್ಟು ಕರೆಂಟ್ ಪಾಸ್ ಆಗಿ ಬಾದಾಮಿ ಹಾಲು ಬಿಸಿಯಾಗಿ ಸಾರಿ ಹಾಳು ಮಾಡ್ಬಿಟ್ಟಿಯಲ್ಲ ಖರ್ಚಿಪ್ನ. ಅದಕ್ಕೆ ಅಂತ ಇದನ್ನ ವಾಶ್ ಮಾಡ್ಕೊಡ್ತೀನಿ. ಏನು ಬೇಡ, ನೀನೇ ಇಟ್ಕೋ. ನಾನು ಇವತ್ತು ಬಿಲ್ಲು ಕೊಡಲ್ಲ ನಿಂಗೆ. ಪಾಪ ಈ ಖರ್ಚಿಪ್ ಮೇಲೆ ಅದೆಷ್ಟು ಸೆಂಟಿಮೆಂಟ್ ಇತ್ತೋ ಏನೋ. ಅನ್ಯಾಯವಾಗಿ ಅವ್ರಿಗೆ ಬೇಜಾರು ಮಾಡ್ಬಿಟ್ನಲ್ಲ, ಏನು ಮಾಡೋದು? ಹಾಂ, ಒಂದು ಹೊಸ ಖರ್ಚಿಪ್ನ ಗಿಫ್ಟ್ ಮಾಡ್ಬಿಡ್ತೀನಿ. ಖರ್ಚಿಪ್ ಆಡ್ಸೋನು ಮ್ಯಾಲೆ ಕುಂತವನು ನಮಗೆ ನಿಮಗೆ ಯಾಕೆ ಟೆನ್ಷನ್ನು? ಕೊಡೋನು ಅವನೇ, ಚೆಲ್ಲೋನು ಅವನೇ, ವರ್ಷೋನು ಅವನೇ, ಕೋಪ ಬರ್ಸೋನು ಅವನೇ, ತಟ್ಟೆ ಕೊಡೋನು ಅವನೇ, ಹೊಟ್ಟೆ ತುಂಬಿಸೋನು ಅವನೇ. ರಾಮ ಪಿಕ್ಚರಲ್ಲಿ ಅಂಬರೀಷನ್ ಹೊಡೆದಾಗ ಡೈಲಾಗ್ ಹೊಡಿತಾ ಇದೆಯಾ? ಏನು ಖರ್ಚಿಪ್ ಮಾರಕ್ ಬಂದಿದ್ಯಾ? ನನ್ನನ್ನೇ ನಾನು ಮಾರ್ಕೋಬೇಕು ಅಂತ ಬಂದಿದ್ದೀನಿ. ಕಾಲದಲ್ಲಿ ಇದ್ದಿದ್ರೆ ಯಾವನಾದ್ರೂ ವೀರಬಾಹು ಬಂದು ಕೊಂಡ್ಕೊಂಡಿರೋ. ನನ್ನ ಬದುಕಿನ ಪಾಲಿಗೆ ನೀವೇ ಯಾಕೆ ಬೀರಬಾಹು ಆಗಬಾರ್ದು? ನಾನು ಅಷ್ಟಪ್ಪ ಇದ್ದೀನ. ಒಟ್ಟಿಗೆ ಹಾಕೊಂಬಿಡಿ. ನನ್ನ ಕಡೆಯಿಂದ ಆಗಿದ್ದಕ್ಕೆ ಸಾರಿ ಸಾರಿ ಸಾರಿ. ತಗೊಳ್ಳಿ, ಇದನ್ನ ತಿನ್ನಿ. ಬೇಕರಿ ಐಟಮ್ಸ್ ನಿಮ್ಗೆ ಇಷ್ಟ ಅಂತ ತಂದೆ. ಹಾಗೆ ಯಾವ ಖರ್ಚಿಪ್ ಪ್ರಕಾರ ತಗೊಳ್ಳಿ, ಯಾವ್ದು ತಗೊಂಡ್ರು ನಾನು ಫ್ರೀ. ಇಷ್ಟ ಆಯ್ತಾ? ನಾನು ಸಾರಿ ಅಂತ ಹೇಳಿದ್ದಕ್ಕೆ ನೀವೇನು ಹೇಳಲೇ ಇಲ್ಲ. ಸಾರಿ, ನಾನು ತಲುಪ್ತು, ಕ್ಷಮಿಸಿದ್ದೀನಿ. ತುಂಟಾ, ನಿನಗೆ ತುಂಬಾ ಇಷ್ಟ ಆಗಿದೆಯಾ ಕಣೋ? ನಿಜವಾಗ್ಲೂ? ನಿನ್ನೆ ಪಫ್ ಮಾಡಿ ಪದ್ರ ತೆಗೆದು ತಿನ್ಬೇಕು ಅಂತ ಅನಿಸ್ತಾ ಇದೆ. ಬೇಕರಿ ಬ್ರೆಡ್ ಬೇಯಿಸಿದ್ದಕ್ಕೆ ಸಾರ್ಥಕ ಆಯ್ತು. ಏ ಗಿರೀಶ, ನಿಂಗ್ ದಮ್ ಇದ್ರೆ ತಾಕತ್ತಿದ್ರೆ ನಮ್ಮ ಅಪ್ಪನ ಹತ್ರ ಬಂದು ನಾನು ಮದ್ವೆ ಆಗ್ತೀನಿ ಅಂತ ಹೇಳೋ. ಗೊಂಬೆ ಆಡ್ಸೋನು, ಮೇಲೆ ಕುಂತವನು, ನನ್ನ ಆಡ್ಸೋನು, ಅವ್ರ ಮನೇಲಿ ಕೂತವನೆ. ಅಪ್ಪ, ಕಾಫಿ ತಗೊಳ್ಳಿ. ಏನೇ ಹೇಳು, ಕಾಫಿ ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ ನೀನು. ಈ ಕಾಫಿ ಏನೇನು ಹಾಕಿದೀಯಾ? ಕಾಫಿ ಪುಡಿ ಸಾಲದೆ ಬಂತು ಅಂತ ಚೂರೇ ಚೂರು ಟೀ ಪೌಡರ್ ಹಾಕ್ದೆ. ಅದಕ್ಕೆ ಕಲಬೆರಕೆ ಟೇಸ್ಟು. ಈ ಕಲಬೆರಕೆಗಳು ತುಂಬಾ ಚೆನ್ನಾಗಿರ್ತವೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಬಗ್ಗೆನೂ ಹಾಗೆ ಹೇಳ್ತಾರೆ ಅಪ್ಪ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಂದ ಬರೋ ಪ್ರಾಡಕ್ಟ್ಗಳು ಬಹಳ ಚೆನ್ನಾಗಿರ್ತವೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅದು ನಿಜ ಅಂತ ನನಗೂ ಅನ್ಸುತ್ತೆ. ಗಿರೀಶನು ಹಾಗೆ ಹೇಳ್ದ. ಮುಹೂರ್ತದಲ್ಲಿ ಮದುವೆ ಆದ್ರೆ ಒಂದೇ ರಕ್ತ ಇರುತ್ತೆ. ಒಂದೇ ರಕ್ತ ಇದ್ದಾಗ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಬಿಡುತ್ತೆ, ಒಂಡ್ರುಗಣ್ಣು, ಮೂಗು ಸೊಟ್ಟಿಗಿರುತ್ತೆ. ಅದಕ್ಕೆ ಬೇರೆ ಕಡೆ ಮದುವೆ ಆಗೋದಿಕ್ಕೆ ಹುಡ್ಕೊಂಡು ಹೋಗ್ತಾರೆ. ಅಪ್ಪ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಏನಮ್ಮ, ನೀನ್ ನನ್ಗಿರೋಳು ಒಬ್ಳೆ ಓನ್ಲಿ ಡಾಟರ್. ನಿನ್ನ ಸಂತೋಷವೇ ನನ್ನ ಬೆಳು. ಅದೇನಪ್ಪ, ನಿನ್ನೆ ಹೇಳಿದ್ನಲ್ಲ ಗಿರೀಶ ಅಂತ. ಬಾಯ್ ಫ್ರೆಂಡಾ? ಬಾಯಿಗೆ ಇಲ್ಲ, ದೂರದಿಂದ ನೋಡಿದೀನಿ ಅಷ್ಟೇ. ಏನ್ ಮಾಡ್ಕೊಂಡಿದ್ದಾನೋ? ತುಂಬಾ ಇಂಟೆಲಿಜೆಂಟು, ಏನೇನೋ ಮಾಡ್ಕೊಂಡಿದ್ದಾನೆ. ಒಂದಾ ಎರಡಾ? ನೀನ್ ಇಲ್ಲಿ ನನ್ನ ಪಕ್ಕ ನಿಂತ್ಕೊಂಡ್ಬಿಟ್ಟು ಅವ್ನು ಯಾವನೋ ಒಬ್ಬ ಗಿರೀಶ ಅನ್ನೋನ್ನ ದೂರದಿಂದ ನೋಡಿದೀನಿ, ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ? ಅವನ ಹತ್ರ ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ದುಡ್ಡಿದೆ, ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ಅವ್ನು ತುಂಬಾ ಒಳ್ಳೆ ಹುಡುಗ. ಅವನ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ನೋಡಿ, ಈ ಖರ್ಚಿಪ್ ಕೂಡ ಅವನೇ ಗಿಫ್ಟ್ ಮಾಡಿದ್ದು. ಇದು ಯಾವ್ದೋ ಕಿತ್ತಾಗಿರೋ ಕಲರ್ ಹೋಗೋ ಖರ್ಚಿಗಳು ಪ್ರೆಸೆಂಟ್ ಮಾಡಿದ್ದಕ್ಕೆ ಅವನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ. ಅವ್ನಿಗೆ ತಿಂಗಳಿಗೊಂದು ರೇಷ್ಮೆ ಸೀರೆ ಕೊಡ್ಸೋ ಯೋಗ್ಯತೆ ಇದೆಯಾ ಅಂತ? ನೈಟಿಗಳಿರುವಾಗ ರೇಷ್ಮೆ ಸೀರೆ ಯಾಕೆ, ನೈಲಾನ್ ನಿಕ್ಕರ್ ಯಾಕೆ? ನನ್ನ ಅಳಿಯ ಆಗೋನು ನನ್ನ ಸ್ಟೇಟಸ್ಗೆ ಕರೆಕ್ಟ್ ಆಗಿರ್ಬೇಕು. ಮಿನಿಮಮ್ ಅಂದ್ರು ಅವನ ಹತ್ರ 4 ಬಂಗ್ಲೆ ಇರಬೇಕು, 4 ಕಾರ್ ಇರಬೇಕು. ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರ್ಬೇಕು ಅವನ ಹತ್ರ. ಇದೆಯಾ? ಅಪ್ಪ, ಗಿರೀಶ ಎಲ್ಲ ರೀತಿಯೂ ನಮ್ಗೆ ಸೂಟ್ ಆಗ್ತಾನೆ. ಅವತ್ತೇ ಅವನನ್ನ ಕರ್ಸು ಅಂದಿದ್ದೆ, ನೀನ್ ಯಾಕೆ ಕರೆಸ್ತಿಲ್ಲ? ನಾನು ನಿಮ್ಮ ಮಗಳು, ನೀ ಹೂ ಅಂದ್ರೆ ಕರೆಸ್ತೀನಿ. ಈಗ ನೀನು ನನ್ನ ಮಗಳು ತಪ್ಕೊಂಡಮ್ಮ. ಒಂದ್ಸಲ ಗಿರೀಶನ್ ಕರೆಸ್ತೀನಿ, ನೋಡು, ಮಾತಾಡ್ಸು. ನೀ ಹೂ ಅಂದ್ರೆ ಮದುವೆ ಆಗ್ತೀನಿ. ಮನುಷ್ಯ ಅಂದಮೇಲೆ ದುಡಿತಾ ಇರಬೇಕು, ಮುಂದಕ್ಕೆ ಬರ್ತಾ ಇರಬೇಕು. ನೋಡ್ರೆ, ಮುಂದಿನ ವಾರ ಬನ್ನಿ, ನಿಮ್ದೇನಿದೆ ಅಕೌಂಟ್ಸು ಎಲ್ಲ ಲೆಕ್ಕ ಚುಕ್ತ ಮಾಡ್ಕೊಂಡು ಹೋಗ್ತಾ ಇರಿ. ನಿಮ್ ಜೊತೆ ವ್ಯವಹಾರನೇ ಬೇಡ. ಒನ್ ಮೋರ್ ಥಿಂಗ್, ನಾನು ಸಂಡೇಸ್ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಡೋಂಟ್ ಕಮ್ ಅಂಡ್ ಡಿಸ್ಟರ್ಬ್ ಮೀ ಆನ್ ಸಂಡೇಸ್. ಕೀಪ್ ದ ಫೋನ್ ಐಸ್. ಅಪ್ಪ, ಏನಮ್ಮ? ನೀವತ್ತು ಗಿರೀಶನ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಹೌದು,
ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ವಲ್ಲ ಅವನು. ಏನಪ್ಪ ಇನ್ನು 1 ನಿಮಿಷ ಇದೆಯಲ್ಲ. ನೋಡಮ್ಮ, ಅವ್ನ ಟೈಮ್ ಕರೆಕ್ಟ್ ಆಗಿ ಬಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿಬಿಟ್ರೆ ನಾನು ಅವನಿಗೆ 10 ಮಾರ್ಕ್ಸ್ ಗ್ರೇಸ್ ಕೊಟ್ಬಿಡ್ತೀನಿ. ತುಂಬಾ ಡಿಸಿಪ್ಲಿನು. ಟೈಮಿನ ವಿಷಯದಲ್ಲಾಗ್ಲಿ ದುಡ್ಡಿನ ವಿಷಯದಲ್ಲಾಗ್ಲಿ ಪಕ್ಕ ಅಂದ್ರೆ ಪಕ್ಕ. ಅವ್ನು ನೋಡ್ಬೇಕು ನೀನು ಹ್ಯಾಂಗಿದಾನೆ ಗೊತ್ತಾ? ಎಲ್ಲಮ್ಮ ನೋಡೋದು, ಅವ್ನು ಬಂದ್ರೆ ತಾನೇ ನೋಡೋದು. ನಿರಿಯಪ್ಪ. ಏ ಬಾರೋ. ನಮಸ್ಕಾರ ಸರ್. ನಮಸ್ಕಾರ. ಪ್ಯಾಂಟು ಶರ್ಟು ಹೊಸ? ಹೌದು ಸರ್, ಡಿಸ್ಕೌಂಟ್ ಅಲ್ಲಿ ತಗೊಂಡೆ. ಪ್ಯಾಂಟ್ ತಗೊಂಡ್ರೆ ಶರ್ಟ್ ಫ್ರೀ. ಗಿರೀಶ. ನನ್ನ ಮಗಳು ಆವಾಗ ನಿನ್ನ ಬಗ್ಗೆ ಹೇಳ್ತಾ ಇರ್ತಾಳೆ. ಸರ್ ಅನುಭವ? ಮೈದಾ ಸಕ್ಕರೆ ಬೇಕಿಂಗ್ ಸೋಡಾ ಮಾರಿದೆ. ತಟ್ಟೆ ತುಪ್ಪ ಸವರಿದ್ರೆ ನನ್ನ ಮಗನ ಹಂಗೆ ಎದ್ದು ಬಿಡು. ಏನಪ್ಪ ಹೇಳ್ತಾ ಇದ್ದ ನೀನು? ಅಪ್ಪ ಅದು ಕಾಮಿಡಿ ಮಾಡ್ತಾ ಇದ್ದಾನೆ ಅವನು. ಎಷ್ಟಾಸ್ತಿ ಇದೆ? ಇಷ್ಟಿದೆ. ಜಾಸ್ತಿ ಇದೆಯಾ? ಅಲ್ಲಿಗೆ ನನ್ನ ಮಗಳನ್ನ ಚೆನ್ನಾಗಿ ಸಾಕ್ತೀಯಾ ಅಂತ ಆಯ್ತು. ಏನ್ ಕೆಲಸ ಮಾಡ್ತೀಯಾ? ಹೇಳೋ ಧೈರ್ಯವಾಗಿ. ಇಲ್ಲ 3ನೇ ಕ್ರಾಸಲ್ಲಿ ಒಂದು ಬೇಕರಿ ಇದೆ ಸರ್, ಆ ಬೇಕರಿ ಕೆಲಸ ಮಾಡ್ತೀನಿ. ಅಯ್ಯೋ ತುಂಬಾ ಒಳ್ಳೆ ಕೆಲಸಗಾರ ಸರ್ ನಾನು. ನಮ್ಮ ಬಾಸಿಗೆ ನಾನು ಅಂದ್ರೆ ಪಂಚಪ್ರಾಣ. ಬಾಯ್ ಸಾಕು. ಬೇಕರಿ ಕೆಲಸ ಮಾಡೋ ನಿನ್ನಂತ ಅವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ಅಪ್ಪ ಅವ್ರು ಜೋಕ್ ಮಾಡ್ತಾ ಇದ್ದಾರೆ. ಅವರೇ ಬೇಕರಿ ಓನರು. ನನ್ನ ಮನಸ್ಸಿಗೆ ಈಗ ಸಿಕ್ಕಾಪಟ್ಟೆ ಸಮಾಧಾನ ಆಗೋಯ್ತು. ಬೇಕರಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆಯಂತೆ. ಹೌದಾ? ಹೌದಪ್ಪ. 100 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಪ್ರಾಫಿಟ್. ಅವ್ನು ಮಾತಾಡ್ಲಿ. ನೀನ್ ಹೇಳಯ್ಯ. ಹೌದು ಸರ್, ತುಂಬ ಪ್ರಾಫಿಟ್ ಇದೆ. ಎಸ್ಪೆಷಲಿ ನಮ್ಮ ಬೇಕರಿ ಐಟಮ್ಸು 15 ದಿನ ಇಡಿ, ತಿಂಗಳಿಡಿ ಫ್ರೆಶ್ ಆಗೇ ಇರುತ್ತೆ. ನಿಮ್ಮ ಮಗಳ ಥರ ಬೇಕರಿ ಐಟಮ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಮಕ್ಕಳಿಗೆ, ಮುದುಕರಿಗೆ, ಅದರಲ್ಲಿ ಕಾಯಿಲೆ ಬಂದವ್ರಿಗೆ ತುಂಬಾನೇ ಇಷ್ಟ. ನಮ್ಮ ಬೇಕರಿಲಿ ಮಾಡೋ ಈ ಮಿಲ್ಕ್ ಬ್ರೆಡ್ ಇದೆಯಲ್ಲ, ಜನ ಅದನ್ನ ಮುಗಿಬಿದ್ದು ತಗೋತಾರೆ. ತುಂಬ ಸಂತೋಷ ಆಯ್ತಪ್ಪ, ತುಂಬ ಸಂತೋಷ ಆಯ್ತು. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ, ಖಾಲಿ ಹೊಟ್ಟೆಗೆ ಹೋಗ್ಬೇಡ ಮಗಳೇ. ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ನಿಂಬು ಶರ್ಬತ್ ಕೊಟ್ಟು ಕಳ್ಸಿ. ಗಿರೀಶನ್ ಲವ್ ಸ್ಟೋರಿ ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿದ್ರೆ ಏನು ಪ್ರಯೋಜನ? ಬೇಕರಿನಲ್ಲಿ ಕೆಲಸ ಮಾಡೋರ್ಗೆಲ್ಲ ಹೆಣ್ಣು ಸಿಗ್ತಾ ಇದೆ, ಹಾಳಾದ್ರು ನನಗೆ ಸಿಗ್ತಾ ಇಲ್ವೇ? ಯಾವ್ದಾದ್ರು ಬೇಕರಿ ಸೇರ್ಕೊಂಡಿದ್ರೆ ನಿನ್ನನ್ನು ಯಾವ್ದಾದ್ರು ಹುಡುಗಿ ಇಷ್ಟಪಟ್ಟಿರೋಳು. ನನ್ನ ಕತೆ ಈಗ ಇಲ್ಲಿ ಬಂದು ನಿಂತಿದೆ. ಈಗ ನೀವೇ ಸಹಾಯ ಮಾಡಬೇಕು. ನಾವು ಹೇಗೋ ಸಹಾಯ ಮಾಡಕ್ಕಾಗತ್ತೆ. ಅಯ್ಯೋ, ಆ ಹುಡುಗಿ ಬೇರೆ ನಾನು ಬೇಕ್ರಿ ಓನರು ಅಂತ ಹೇಳ್ಬಿಟ್ಟಿದ್ದಾಳೆ. ನಾನು ತಲೆ ಎಲ್ಲ ಬಿಟ್ಟಿದ್ದೀನಿ. ಮಾವ ರಾಮಾನಂದ ಬೇಕ್ರಿ ಬರ್ತಾನೆ, ಮಾಡೋದಂತ ಗೊತ್ತಾಗ್ತಿಲ್ಲ. ನೀವೇ ಸಹಾಯ ಮಾಡಬೇಕು. ನೀನೇನು ಯೋಚನೆ ಮಾಡಬೇಡ, ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಪ್ರಭುದೇವ, ಹೇಗೆ ನಡೀತಿದ್ಯೋ ಬೇಕ್ರಿ ಬಿಸ್ನೆಸ್? ಪರವಾಗಿಲ್ಲ ಪಾಂಡುರಂಗ, ಹೆಂಗೋ ನಡೀತಾ ಇದೆ. ಹೌದು, ನಮ್ಮ ಹುಡುಗ ಗಿರೀಶ ಹೇಗೋ? ಗಿರೀಶನ ಪರವಾಗಿಲ್ಲ, ಹೆಂಗೋ ಕೆಲಸ ಮಾಡ್ತಾನೆ, ಆದ್ರೆ ಒಂದು ಸ್ವಲ್ಪ ಸೋಮಾರಿ. ಪ್ರಭುದೇವ ಏನಿಲ್ಲ ಕಣ, ಒಂದು ಸಣ್ಣ ನಾಟಕ ಆಡ್ಬೇಕಾಗಿತ್ತು ಕಣ. ನಾಟಕನ? ಅದೇನು ಹೇಳೋ, ನಂಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಏನಿಲ್ಲ, ಒಂದು ಅರ್ಧ ಗಂಟೆ ನೀನು ಕೆಲ್ಸದವ್ರ ತರ, ಆ ಗಿರೀಶ ಓನರ್ ತರ ಆಕ್ಟ್ ಮಾಡ್ಬೇಕು. ಯಾಕೋ ಗೊತ್ತಿಲ್ಲ, ನಿನ್ನ ಕೆಲ್ಸದವ್ನ ತರ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಡಾಕ್ಟರ್ ಬೇರೆ ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿವಸ ಬದುಕೋದು, ಇವನ ಕೊನೆ ಆಸೆ ಏನೇನಿದ್ರೆ ಎಲ್ಲ ಈಡೇರಿಸ್ಬಿಡಿ ಅಂತ. ಏನಾಯ್ತು ಪಾಂಡುರಂಗ? ನೀವು ಅದನ್ನ ಕೇಳಬಾರ್ದು, ನಾವು ಅದನ್ನ ಹೇಳಬಾರ್ದು. ಇವರ ಕೊನೆ ಆಸೆನ ಈಡೇರಿಸ್ಬಿಡಿ ಸರ್, ಈಡೇರಿಸ್ಬಿಡಿ. ಪಾಂಡುರಂಗ, ನೀನು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಲೋ ಗಿರೀಶ ಬರ. ಅಣ್ಣ, ಈಗಿಂದ ಒಂದು ಅರ್ಧ ಗಂಟೆ ನಾನು ಕೆಲ್ಸದವನು, ನೀನು ಓನರು. ಪ್ರಭು ಬರ ಇಲ್ಲಿ. ಅಣ್ಣ ಏನು ಸುಮ್ಮನೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಯ್ತಾ? ಧೂಳು ಕ್ಲೀನ್ ಮಾಡ. ನೊಣಗಳು ಒಂದು ನೊಣಗಳು ಇರಬಾರ್ದು. ಗಿರಾಕಿ ಬರ್ತಾರೆ ನೊಣಗಳಿದ್ರೆ. ಏಯ್ ಹೋಗ, ಮಕ್ ಕೊಡ್ಬಿಡ್ತೀನಿ ಹೋಗಲೇ. ಪ್ರಭುದೇವಣ್ಣ ಅರ್ಧ ಗಂಟೆ ನಾಟಕ ಅಷ್ಟೇ. ಮಕ್ಕೊಡ್ಬಿಡ್ತೀನಿ ಹೋಗ. ಆಯ್ತಣ್ಣ, ನೀನ್ ನಡಿಯೋಣ, ನಡಿಯೋಣ. ಅಪ್ಪ ಮಗಳೇ, ನಾ ಹೇಳಿದ ಬೇಕ್ರಿ ಇದೇನೆ. ಬಹಳ ಚೆನ್ನಾಗಿದೆ ಅಮ್ಮ, ಬಹಳ ಚೆನ್ನಾಗಿದೆ ಬೇಕ್ರಿ. ವೆರಿ ಗುಡ್, ವೆರಿ ಗುಡ್. ಮಾಡಿದ್ದೀನಿ ತಿಂತೀನಿ. ನಿಮ್ಮ ಮಗಳಿಗೆ ತುಂಬಾ ಇಷ್ಟ. ದುಡ್ಡು ಗಿಡ್ಡು ಏನು ಕೊಡ್ಬೇಡಿ, ತಿನ್ನಿ ಸರ್. ಏನ್ ಹೆಣ್ಣನ್ ಮುಂದೆ ಬಂದು ನಿಂತಿದ್ಯಾ? ನಿಂತ್ಕೊಂಡ್ರೆ ಅವ್ರಿಗೆ ತಿನ್ನಕ್ಕರ ಮನ್ಸು ಬರ್ತಾ. ಬಂದು ಗಿರಾಕಿಗಳ ಮುಂದೆ ಬಂದು ನಿಂತ್ಕತಿಲ್ಲ ಯಾವಾಗಲೂ. ಮಾಡೊಳಗೆ ನೀವು ತಿನ್ನಿ. ಏನು ಪ್ರಭುದೇವಣ್ಣ, ಅಂಗಡಿ ಓನರ್ ಆಗಿ ಕೆಲಸ ಅಂತರ ಇದ್ದಿ, ಅವನ ಯಜಮಾನ ಇದ್ದಂಗೆ ಅವನಲ್ಲಣ್ಣ.
ಈ ಬೇಕರಿ ಮಾಲೀಕ ಅದ್ರ ಬದಲ ಸರ್ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರ ಸರ್. ಗಿರೀಶ ಸುರೇಶ ಇಬ್ರು ಅವಳಿ ಜವಳಿ. ಗಿರೀಶ ಯಜಮಾನ, ಸುರೇಶ ಕೆಲಸದವನು ಅಷ್ಟೇ. ಅಂದ್ರೆ ಇಬ್ಬರು ನೋಡೋದಕ್ಕೆ ಒಂದೇ ತರ ಇದಾರ? ಹೌದು, ಗಿರೀಶನ್ ನೋಡಿದ್ರೆ ಸುರೇಶನ್ ನೋಡೋ ಅವಶ್ಯಕತೆನೇ ಇಲ್ಲ. ನಾಳೆ ಸುರೇಶನ್ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಲಿಸ್ಬೇಕು. ಹೋಲ್ಡ್ ಇಟ್, ಫಾಲೋ ಮೀ. ಗಿರೀಶ ಸುರೇಶ ಅವಳಿ ಜವಳಿ ಅಂತ ಯಾಕೋ ಕತೆ ಹೇಳ್ದೆ? ಈಸೋ ದೊಣ್ಣೆ ಕಪ್ಪಿದ್ರೆ 1000 ವರ್ಷ ಆಯಸ್ಸು, ಅದಕ್ಕೆ ಹಾಗಂದೆ. ಸುರೇಶನ ಎಲ್ಲಿಂದ ಅಂತ ಕರ್ಕೊಂಡ್ಬರೋದು? ಸ್ವಲ್ಪ ಟಿಂಕರಿಂಗ್ ಮಾಡಿದ್ರೆ ಸುರೇಶ ಆಗ್ತಾನೆ ಬಿಡು. ಸರ್ ನೀವು ಗಿರೀಶನ್ ತಮ್ಮ ಸುರೇಶ ಯಾರು ಅಂತ ಕೇಳ್ತಿದ್ರಲ್ಲ, ನೋಡಿ ಇವನೇ ಆ ಸುರೇಶ. ಏನಪ್ಪ ನಿಮ್ ಅಣ್ಣನ್ ನೋಡಿದ್ರೆ ಬೇಕರಿ ಓನರು, ನೀನ್ ನೋಡಿದ್ರೆ ಬ್ರೆಡ್ ತಲೆ ಮೇಲೆ ಕೈ ಇಟ್ಕೊಂಡು ಒಳ್ಳೆ ಜವಾನ್ ಅಂತಾರ ಇದೆಯಲ್ಲ. ಏನ್ ಮಾಡ ಸ್ವಾಮಿ, ಅವ್ನ್ ಬುದ್ಧಿವಂತ ಓದ್ಬಿಟ್ಟಂಗಾದ. ನಾನು ದಡ್ಡ ಪ್ಲಸ್ ಸ್ವಲ್ಪ ಡಲ್ಲು ಈಕ್ವಲ್ ಟು ಸುರೇಶ. ಯಾರ್ಯಾರಿದ್ದಾರೆ? ಗಿರೀಶ್ನಿಗೆ ಒಬ್ಳು ಬೊಂಬಾಟ್ ಅಜ್ಜಿ ಇದ್ದಾಳೆ. ಕೋಟ್ಯಾಧಿಪತಿ, 4 ಬಿಲ್ಡಿಂಗು, 4 ಕಾರ್ ಇದೆ. ಆ ಅಜ್ಜಿ ಸ್ನಾನ ಮಾಡೋದು ಮಿನರಲ್ ವಾಟರ್ ಅಲ್ಲೇ. ಬಾತ್ರೂಮ್ ಒಳಗೆ ಯಾರನ್ನು ಬಿಡಲ್ಲ ಸರ್. ನಾನು ಹೇಳಿದ್ದು ಅಜ್ಜಿನ ಒಂದ್ಸಲ ನೋಡ್ಬೇಕಲ್ಲ ಅಂತ. ಅದಕ್ಕೆ ಮುಂಚೆ ತೋರಿಸ್ತೀನಿ ಬಿಡಿ. ಆ ಅಜ್ಜಿ ತುಂಬಾ ಸ್ಟ್ರಿಕ್ಟು. ಆ ಗಿರೀಶಂಗೆ ತಂಗಿ ಒಬ್ಳಿದ್ದಾಳೆ, ಅವ್ರು ತುಂಬಾ ಸ್ಟ್ರಿಕ್ಟು. ಹಾಗಾದ್ರೆ ನಾನು ಎಲ್ಲ ಒಂದ್ ಸ್ವಲ್ಪ ನೋಡ್ಬೇಕಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನೀವ್ ವ್ಯವಸ್ಥೆ ಮಾಡಿ, ನಾನು ಬಂದು ನೋಡ್ತೀನಿ. ಸುರೇಶನ ಪಾತ್ರ ಸೃಷ್ಟಿ ಮಾಡಿದ್ದಕ್ಕೆ ಪದ್ದುಗೆ ಕಬ್ಬಾಳ ಕೊಡಿದ್ರಿ. ಈಗ ಗಿರೀಶನ್ ತಂಗಿ ಪಾತ್ರ ಅಜ್ಜಿ ಪಾತ್ರನ ಸೃಷ್ಟಿ ಮಾಡಿದಾರಲ್ಲ, ಅವ್ರನ್ನ ಎಲ್ಲಿಂದ ಕರ್ಕೊಂಡು ಬರ್ತೀರ? ನಿಮ್ಮನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ. ಅದಕ್ಕೆ ಇನ್ನು ಮುಂದಿನ ಸೀನುಗಳನ್ನ ನಮ್ಮ ಮಾತೋಶ್ ರಂಗಮ್ಮನಿಗೆ ಹೇಳಿ ವ್ಯವಸ್ಥೆ ಮಾಡ್ತೀನಿ. ಸ್ನೇಹ ಗಿರೀಶ ಒಳ್ಳೆ ಜೋಡಿ. ಎಲ್ಲರಿಗೂ ಜ್ಯೂಸ್ ತಗೊಂಬ ಹೋಗಮ್ಮ ಪಲ್ಲು. ಇಷ್ಟು ಸಲಿಗೆಯಿಂದ ಮಾತಾಡ್ಸೋದಕ್ಕೆ ಹೇಗೆ ಸಾಧ್ಯ? ಅದು ಇವನು ನನ್ನ ಮೊಮ್ಮಗಳನ್ನ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳ್ಬಿಡ್ತೀನಿ, ನೀನು ನನ್ನ ಮೊಮ್ಮಗಳನ್ನ ಮದುವೆ ಆಗಬೇಕಾದ್ರೆ ನಿನಗೆ 4 ಬಂಗಲ 4 ಕಾಲಿರಬೇಕು ಅಂತ. ಇನ್ನೆರಡು ಕಾಲು ನಿಮ್ಗೆ ಎಕ್ಸ್ಟ್ರಾ ಬರುತ್ತಾ? ಅವ್ರು ಹೇಳಿದ್ದು ಕಾಲಲ್ಲ, ಅವರಿಗೆ ರಕಾರ ಪ್ರಾಬ್ಲಮ್ ಇದೆ ನೋಡಿ ಅಜ್ಜಿ. ಬಜ್ಜಿ ಮಾಡಿಬಿಡ್ತೀನಿ. ಈಗ ಮದುವೆ ವಿಷಯ ಮಾತಾಡೋಣ. ಮದುವೆ ವಿಷಯ ಆಮೇಲೆ ಇರಲಿ, ಮೊದಲು ನಮ್ಮ ಬೀಗರು ಸ್ಟ್ರಾಂಗ್ ಆಗಿದ್ದಲ್ಲ ಅನ್ನೋದನ್ನ ಚೆಕ್ ಮಾಡ್ಬೇಕು. ನಮ್ಮ ಮನೆಗೆ ಬರೋ ಸೊಸೆ ಮಾತ್ರ ಅಲ್ಲ, ಬೀಗರು ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿ ಆಂಟಿ, ನಾಳೆನೆ ನಾವು ರಮಾನಂದ್ ಅವ್ರನ್ನ ರಸ್ತೆಗಿಳಿಸಿ ಚೆಕ್ ಮಾಡ್ಬಿಡ್ತೀವಿ. ರಮಾನಂದ್ ಸರ್, ನೀವ್ ಇಲ್ಲಿಂದ ಜಾಗ್ ಮಾಡಕ್ ಶುರು ಮಾಡಿ. ಹಂಗೆ ರೌಂಡ್ ಹೊಡ್ಕೊಂಡು ಇಲ್ಲಿಗೆ ಬನ್ನಿ. ಅದೇ ತರ 10 ರೌಂಡ್ ಹೊಡಿ. ಹೋಗ್ರಿ ರೀ, ನಾನು ಯಾಕೆ ಹತ್ರ ನೋಡಿಬೇಕು? ಕಂಡೀಷನ್ ಹಾಕಿದಾರಲ್ಲ, ಅವ್ರ ಮಗನಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಮೊಮ್ಮಗನ್ನ ಆಡ್ಸೋದಕ್ಕೆ ನೀವಿರ್ಬೇಕಲ್ಲ. ಕನಿಷ್ಠ ಪಕ್ಷ 5 ವರ್ಷ ನೀವು ಬದುಕಿ ಬಾಳ್ತೀರಾ ಅನ್ನೋದು ಗ್ಯಾರಂಟಿ ಆದ್ರೆ ಸಂಬಂಧ ಕುದುರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಏನ್ರಿ ಒಳ್ಳೆ ಚಿಕ್ಕ ಮಾತಾಡ್ಕೊಂಡು ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ಅಯ್ಯೋ ಆಯಮ್ಮ ಹಾಗೆ ಸರ್, ಚಿಕ್ಲು ಪುಸುಕ್ಲು ಅವಕಾರು ಅಂದ್ಮೇಲೆ ಹಾಗೆ ತಾನೆ. ನಿಮ್ದೇನಾದ್ರೂ ಕಾಯಿಲೆ ಇದೆಯಾ? ನೋ ಕಾಯಿಲೆ, ಐ ಆಮ್ ಫಿಟ್. ಇಲ್ಲ ತಾನೆ, ಮತ್ತೆ ಓಡಿ ಓಡೋದಾ? ಪರವಾಗಿಲ್ಲ ಸರ್, ಫಿಟ್ ಆಗಿದ್ದೀರಾ? ನಡೀರಿ ಮನೆಗೆ ಹೋಗೋಣ. ನನ್ನ ಯಾರನ್ನ ಓದ್ಕೊಂಡೋಗ್ರಪ್ಪ. ಓಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಕುಡಿಯೋಕೆ ಸ್ವಲ್ಪ ಜ್ಯೂಸ್ ಕೊಡ್ತೀರಾ?
ಜಾಸ್ತಿ ಸಲಿಗೆ ತಗೊಳ್ಳೋ ಹೋಗ್ಬೇಡಿ. ಅದೇನಿದ್ರು ಇದಾದ ಮೇಲೆ ಹೌದು ಮೇಡಮ್, ಅವ್ರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಂತೆ, ಹೋಗಿ ಸ್ವಲ್ಪ ಜ್ಯೂಸ್ನ ತಗೊಂಬನ್ನಿ. ನೋಡಿ ರಮಾನಂದ ರಾಯರೇ, ನೀವು ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದೀರಾ, ಆದ್ರೆ ಓವರಾಲ್ ಟೆಸ್ಟ್ ಅಲ್ಲೂ ಪಾಸ್ ಆಗಬೇಕು. ಶ್ರೀಮಂತ, ನನ್ನ ಹತ್ರ 3 ಬಂಗ್ಲೆ, 4 ಕಾಲು, 4 ಕಾರಿದೆ. ಓವರಾಲ್ ಟೆಸ್ಟ್ ನೀವು ಶ್ರೀಮಂತರು ಇರ್ಬೋದು, ಆದ್ರೆ ಇವರು ಓವರಾಲ್ ಶ್ರೀಮಂತರು. ಮಗಳು ಈ ಮನೆ ಸೊಸೆ ಆಗಬೇಕು ತಾನೆ, ಅಂದ ಮೇಲೆ ಈ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗಬೇಕು. ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಟೆಸ್ಟ್. ಮುಹೂರ್ತ ಚೆನ್ನಾಗಿತ್ತು, ನೀವು ಬೇರೆ ಎಲ್ಲ ಟೆಸ್ಟ್ ಅಲ್ಲೂ ಪಾಸ್ ಆಗಿದ್ರಿ. ರಂಗಮ್ಮ ಆಂಟಿ ಮದುವೆನ ಮಾಡಿಸ್ಬಿಡಿ ಅಂದ್ರು ನಾವು ತಾಳಿನ ಕಟ್ಟಿಸ್ಬಿಟ್ವಿ. ಅವಳ ತಾಳಿ ಅವಳಿಗೆ, ನಮ್ಮ ತಾಳಿ ನಮಗೆ. ಅವಳು ನಮ್ಮ ಮನೇಲಿ ಇರೋಲ್ಲ, ಅವಳ ಮನೇಲಿ ಇರ್ತಾಳೆ. ಗಿರೀಶ ಬೇರೆ ಮನೆ ಮಾಡಿದ್ದಾನೆ, ಹೆಂಚಿನ ಮನೆ, 50 ರೂಪಾಯಿ ಬಾಡಿಗೆ, ಅಲ್ಲಿ ಇರ್ತಾಳೆ. ಗಿರೀಶ, ನೀನ್ ಯೋಚನೆ ಮಾಡಬೇಡ, ಪಾಂಡುರಂಗ ನಿನ್ಗೆ ಲೋನ್ ವ್ಯವಸ್ಥೆ ಮಾಡಿದ್ದಾನೆ. ಇನ್ಮೇಲೆ ಆ ಬೇಕ್ರಿ ನಿಂದೆ. ತಗೋಕಿ. ಥ್ಯಾಂಕ್ ಯು ಅಣ್ಣ. ಓಕೆ, ದೇವ್ರ ನಿಂಗೆ ಒಳ್ಳೇದ್ ಮಾಡ್ಲಿ. ಹಾಗಾದ್ರೆ ಈ ಮನೆ ಯಾವ್ದು? ಇವರೆಲ್ಲ ಯಾರು? ಈ ಮನೆ ನಮ್ದೇ, ಇವರೆಲ್ಲ ನಮ್ಮವ್ರೆ. ಈ ಗಿರೀಶ ಅನಾಥ, ಇವನಿಗೆ ಮದುವೆ ಮಾಡಿಸೋದಕ್ಕೋಸ್ಕರ ಸಂಬಂಧಗಳನ್ನ ಕಟ್ಟಿದ್ವಿ. ಮೋಸ! ನನ್ನಂತ ಶ್ರೀಮಂತನಿಗೆ ಈ ತರನ ಮೋಸ ಮಾಡೋದು ನಾನ್ ಬಿಡೋದಿಲ್ಲ. ಎಲ್ರ ಮೇಲೂ ಕೇಸ್ ಹಾಕ್ಬಿಡ್ತೀನಿ. ನೀವು ಯಾವ ಸೀಮೆ ಶ್ರೀಮಂತ ಅಂತ ನಮ್ಗೆ ನಿಮ್ಮ ಬಾಯಿಂದನೇ ಹೇಳಿದಿರ, ನೀವೇ ನೋಡಿ. ನಾನು ಯಾವ ಊರು ಶ್ರೀಮಂತ? ಮೈ ತುಂಬ ಸಾಲ ಇದೆ. ನನ್ನದಿರೋ ಎಲ್ಲ ಆಸ್ತಿ ಮಾರಿದ್ರು ಇನ್ನೂ 50 ಲಕ್ಷ ರೂಪಾಯಿ ಸಾಲ ಉಳ್ಕೊಳ್ಳೋದು. ನನ್ನ ಮಗಳು ಒಳ್ಳೆ ಮನೆ ಸೇರ್ಬೇಕು ಅಂತ ಈ ಶ್ರೀಮಂತಂತರ ಸ್ಟೆಂಟ್ ಮಾಡ್ತಾ ಇದ್ದೀನಿ. ಸತ್ಯ ನಿಮ್ಮೆಲ್ರಿಗೂ ಗೊತ್ತಾಗೋಯ್ತಾ? ಅಪ್ಪ, ಗಿರೀಶ ಬೇಕ್ರಿಲಿ ಕೆಲಸ ಮಾಡೋನು ಅಂದ್ರೆ ನೀನು ಒಪ್ಕೋತಾ ಇರ್ಲಿಲ್ಲ, ಅದಕ್ಕೆ ಈ ರೀತಿ ನಾಟಕ ಆಡ್ಬೇಕಾಗಿ ಬಂತು. ಈಗಾದ ಮದುವೆನ ಒಪ್ಕೊಂಡ್ರೆ ಸರಿ, ನೀವ್ ಹೇಳಿರೋ ಸತ್ಯನ ಜಗತ್ ಜಾಹೀರ್ ಮಾಡ್ಬೇಕಾಗತ್ತೆ.